ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ಒಂದು ಫೇಸ್ ಕೇರ್ ರುಟೀನ್, ಒಂದು ಬ್ಯೂಟಿ ಟಿಪ್ ಅಂತ ಹೇಳ್ಬೋದು. ಒಂದು ಸಿಂಪಲ್ ಆದ ಹೋಮ್ ರೆಮಿಡಿನ ಶೇರ್ ಮಾಡ್ತಾ ಇದ್ದೀನಿ. ನಾನಂತೂ ಈ ರೆಮಿಡಿನ ತುಂಬ ಟೈಮಿಂದ ಯೂಸ್ ಮಾಡ್ತಿದ್ದೀನಿ, ನನಗೆ ರಿಸಲ್ಟ್ ಸಿಕ್ಕಿದೆ. ಅದರಿಂದ ಈ ಒಂದು ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇದು ತುಂಬ ಸಿಂಪಲ್. ಮತ್ತು ನೀವು ಯಾರಾದರೂ ಹೊಸದಾಗಿ ಈಗ ಇನ್ನು ಮದುವೆ ಇದೆ ಹತ್ತಿರದಲ್ಲೇ ಅನ್ನೋರು, ಅಥವಾ ಸ್ಕಿನ್ ತುಂಬ ಡಲ್ ಆಗಿದೆ, ಕಲೆಗಳಾಗಿದೆ, ಸ್ಕಿನ್ನಲ್ಲಿ ಹೋಗ್ತಾ ಇಲ್ಲ ಅನ್ನೋರು ಖಂಡಿತವಾಗ್ಲೂ ನೀವು ಈ ಹೋಮ್ ರೆಮಿಡಿನ ಟ್ರೈ ಮಾಡಲೇಬೇಕು. ನನಗೆ ಗ್ಲೋ ಡಿಫ್ರೆನ್ಸ್ ಎಲ್ಲ ಕಾಣಿಸಿದೆ, ಅದರಿಂದ ಈ ಒಂದು ಟಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸರಿ, ಹಾಗಿದ್ರೆ ಬನ್ನಿ ಈ ಫೇಸ್ ಪ್ಯಾಕ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಈ ಒಂದು ಫೇಸ್ ಪ್ಯಾಕ್ನ ಮಾಡೋದಕ್ಕೆ ನಾನು ಮೊದಲನೇದಾಗಿ ಒಂದು ಬೌಲ್ಗೆ 1.5 ಚಮಚದಷ್ಟು ಕಾಫಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 1 ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಮಾಮೂಲಿ ಅರಿಶಿನ ಅಲ್ಲ, ಇದು ನಾನು ಕಸ್ತೂರಿ ಮಂಜಲ್ ಅಂದರೆ ಕಸ್ತೂರಿ ಅರಿಶಿನ ಅಂತ ಸಿಕ್ಕುತ್ತೆ, ಅದನ್ನು ನಾನು ಬಳಸ್ಕೊಂಡಿದ್ದೀನಿ. ನಿಮ್ಮ ಹತ್ರ ಕಸ್ತೂರಿ ಅರಿಶಿನ ಇಲ್ಲ ಅಂದರೆ ಮಾಮೂಲಿ ಅರಿಶಿನ ಕೂಡ ಹಾಕ್ಕೊಳ್ಬೋದು, ಅದು ಅಷ್ಟೇ ಎಫೆಕ್ಟಿವ್ ಆಗಿರುತ್ತೆ. ಇದು ಇನ್ನಷ್ಟು ಸ್ಕಿನ್ನ ಬ್ರೈಟ್ನೆಸ್ಗೆ ಹೆಲ್ಪ್ ಮಾಡುತ್ತೆ ಅಂತ ನಾನು ತೊಗೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟು ಇದಕ್ಕೆ 1 ಚಮಚದಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ 1 ಚಮಚದಷ್ಟು ಜೇನುತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನೊಂದು ಚಿಕ್ಕ ಚಮಚದಷ್ಟು ನಿಂಬೆಹಣ್ಣು ರಸನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಿಂಬೆಹಣ್ಣು ಹಾಕಲೇಬೇಕು ಅಂತಿಲ್ಲ, ನಿಮ್ಮ ಸ್ಕಿನ್ಗೆ ಆಗೋದಿಲ್ಲ ಅಂದರೆ ಈ ನಿಂಬೆಹಣ್ಣು ಹಾಕೋದನ್ನ ಸ್ಕಿಪ್ ಮಾಡ್ಬೋದು. ಸೊ ನಾನೀಗ 1 ಚಮಚದಷ್ಟು ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಫೇಸ್ ಪ್ಯಾಕ್ ಅಂತೂ ರೆಡಿ ಆಗಿದೆ. ಈ ಫೇಸ್ ಪ್ಯಾಕ್ನ ಡೈರೆಕ್ಟ್ ಆಗಿ ಫೇಸ್ಗೆ ಹಚ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಸಿಂಪಲ್ ಆದ 2 ಸ್ಟೆಪ್ಸ್ನ ಹೇಳ್ಕೊಡ್ತೀನಿ. ಈ ಸ್ಟೆಪ್ಸ್ನ ಫಾಲೋ ಮಾಡೋದ್ರಿಂದ ಈ ಫೇಸ್ ಪ್ಯಾಕ್ ಇನ್ನೂ ಬೇಗ ಕೆಲಸ ಮಾಡುತ್ತೆ ಹಾಗೂ ಎಫೆಕ್ಟಿವ್ ಆಗಿ ಕೂಡ ಇರುತ್ತೆ. ಬನ್ನಿ ಆ ಸಿಂಪಲ್ ಸ್ಟೆಪ್ಸ್ ಏನು ಅಂತ ತೋರಿಸ್ತೀನಿ. ಫಸ್ಟ್ ಸ್ಟೆಪ್ ಬಂದು ಈ ಥರ ಸ್ಟೀಮ್ ಮಾಡ್ಕೊಳ್ಬೇಕು ಫೇಸ್ಗೆ. ಅದಕ್ಕೆ ನಾನು ನೀರಿಗೆ ಸ್ವಲ್ಪ ಅರಿಶಿನ ಪುಡಿ, ಅರ್ಧ ನಿಂಬೆಹಣ್ಣ ಹಿಂಡ್ಕೊಂಡು ಆ ಹೋಳನ್ನ ಬಿಸಾಕಬೇಡಿ, ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಸ್ಟೀಮ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಬನ್ನಿ ಸ್ಟೀಮ್ ತೊಗೊಳ್ಳೋಣ ಫಸ್ಟು. ನಾನೀಗ ಫೇಸ್ಗೆ ಸ್ಟೀಮ್ ತೊಗೊಂಡು ಕ್ಲೀನ್ ಮಾಡ್ಕೊಂಡು ಬಂದು ಕೂತಿದ್ದೀನಿ. ಈಗ ಸೆಕೆಂಡ್ ಸ್ಟೆಪ್ ಮಾಡುವಂಥ ಸಮಯ. ಈ ಸೆಕೆಂಡ್ ಸ್ಟೆಪ್ ಮಾಡೋದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಬೇಕು ಕೈಗೆ. ಫಸ್ಟು ಸ್ವಲ್ಪ ವರ್ಜಿನ್ ಕೊಕೊನಟ್ ಆಯಿಲ್ ತೊಗೊಳ್ತಾ ಇದ್ದೀನಿ, ಅಂದರೆ ಪ್ಯೂರ್ ತೆಂಗಿನ ಎಣ್ಣೆ ತೊಗೊಳ್ತಾ ಇದ್ದೀನಿ ನಾನು. ಸ್ವಲ್ಪ ಈ ರೀತಿ ಕೈಗೆ ಕೊಬ್ಬರಿ ಎಣ್ಣೆ ತೊಗೊಂಡು ಇದಕ್ಕೆ ಒಂದು ಅರ್ಧ ನಿಂಬೆಲಿ 1-2 ಡ್ರಾಪ್ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ, ಜಾಸ್ತಿ ಬೇಡ. 1-2-3 ಡ್ರಾಪು ಈ ಥರ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಕೈಯಲ್ಲೇನೆ. ಈಗ ಕೈಯಲ್ಲೇ ಮಿಕ್ಸ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಈ ಥರ ಅಪ್ಲೈ ಮಾಡ್ಕೊಬೇಕು. ನಿಮಗೆ ಲೆಮನ್ ಆಗಲ್ಲ ಅಂದರೆ ದಯವಿಟ್ಟು ಲೆಮನ್ನ ಹಾಕ್ಕೊಳ್ಳೋಕೆ ಹೋಗಬೇಡಿ, ಸ್ಕಿಪ್ ಮಾಡಿ ಡೈರೆಕ್ಟ್ ಕೋಕೋನಟ್ ಆಯಿಲಲ್ಲಿ ಕೂಡ ಈ ಥರ ಮಸಾಜ್ ಮಾಡ್ಕೋಬೋದು. ಪಿಂಪಲ್ ಇದ್ದರೆ ಅಥವಾ ಆಯಿಲಿ ಸ್ಕಿನ್ ಇದ್ದರೆ ಈ ಸ್ಟೆಪ್ನ ಸ್ಕಿಪ್ ಮಾಡಿ. ಡ್ರೈ ಸ್ಕಿನ್ ಇದ್ದರೆ ಇದನ್ನ ಮಾಡಿ, ಇದು ನಿಜವಾಗ್ಲೂ ಎಫೆಕ್ಟಿವ್ ಇದೆ. ಆದರೆ ಲೆಮನ್ನ ಸ್ಕಿಪ್ ಮಾಡಿ. ಲೆಮನ್ ಆಗುತ್ತೆ ಅಂದವ್ರು ಮಾತ್ರ ಈ ಥರ ಮಾಡಿ. ಈ ಥರ ಚೆನ್ನಾಗಿ ಯಾವಾಗಲೂ ಮೇಲಿಂದ ಕೆಳಗಡೆ ಉಜ್ಜಬೇಡಿ, ಕೆಳಗಿಂದ ಮೇಲೆ ಈ ಥರ ಮಸಾಜ್ ಮಾಡಿ. ಇದು ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ. ಹಾಗೆ ಫೇಸ್ ಪ್ಯಾಕ್ ಕೂಡ ಹಚ್ಚಿದ್ರೆ ಇದಾದ್ಮೇಲೆ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಮಸಾಜ್ ಎಲ್ಲ ಮಾಡ್ಕೊಂಡಿದ್ದೀನಿ ಇವಾಗ ನೀಟಾಗಿ. ಈಗ ಆಯಿಲ್ನೆಲ್ಲ ಕ್ಲಿಯರ್ ಆಗಿ ತೆಗಿಬೇಕು. ಈ ಆಯಿಲ್ನ ತೆಗಿಯೋದಕ್ಕೆ ನಾನು ಟಿಶ್ಯೂನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಕಾಟನ್ ಪ್ಯಾಡ್ಸು ಅಥವಾ ನಾರ್ಮಲ್ ಕಾಟನ್ ಅಥವಾ ಬಟ್ಟೆ ಕೂಡ ಯೂಸ್ ಮಾಡ್ಬೋದು. ಈಗ ನಾನು ಹಾಗೇನೆ ನೀಟಾಗಿ ಆಯಿಲ್ನ ರಿಮೂವ್ ಮಾಡ್ಕೊತೀನಿ. ಈಗ ರೆಡಿ ಮಾಡಿ ಇಟ್ಕೊಂಡಿದ್ದ ಫೇಸ್ ಪ್ಯಾಕ್ನ ನೀಟಾಗಿ ಈವನ್ ಆಗಿ ಫೇಸ್ಗೆ ಅಪ್ಲೈ ಮಾಡ್ತೀನಿ. ನಾನು
ನಾನು ಫೇಸ್ ಪ್ಯಾಕ್ ಎಲ್ಲ ಇವಾಗ ಅಪ್ಲೈ ಮಾಡಿದ್ದೀನಿ. ಈಗ ಈ ಫೇಸ್ ಪ್ಯಾಕ್ನ ಅಟ್ಲೀಸ್ಟ್ 1 ಅವರ್ ಆದರೂ ಬಿಡಬೇಕು. ನೀವು ಬರೀ ಇದನ್ನು ಫೇಸ್ಗೆ ಅಂತಲ್ಲ, ಕೈಗೆ ಅಥವಾ ಕಾಲಿಗೆ, ಬಾಡಿಗೆ ಕೂಡ ಹಚ್ಕೊಳ್ಬೋದು. 1 ಅವರ್ ಆದರೂ ಮಿನಿಮಮ್ ಬಿಡಲೇಬೇಕು. ಸೊ ನಾನು ನಿಮಗೆ 1 ಅವರ್ ಆದಮೇಲೆ ಡ್ರೈ ಆದಮೇಲೆ ಸಿಗ್ತೀನಿ. ನಾನೀಗ ಫೇಸ್ ಪ್ಯಾಕ್ನ ವಾಶ್ ಮಾಡ್ಕೊಂಬರ್ತೀನಿ. 1 ಅವರ್ ಆಗಿದೆ, ಆಲ್ರೆಡಿ ಡ್ರೈ ಆಗಿದೆ, ನೀವು ನೋಡಬಹುದು. ಈಗ ಹೋಗಿ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ನಾನೀಗ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಫೇಸ್ ಅಂತೂ ಫುಲ್ ಫ್ರೆಶ್ ಅಂತ ಅನಿಸ್ತಾ ಇದೆ. ನನಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಫುಲ್ ಸ್ಮೂತಾಗಿ ಆಗಿದೆ ಫೇಸು. ಈಗ ಹಾಗೆ ಬಿಟ್ಟರೆ ಡ್ರೈ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಆಲೋವೆರಾ ಜೆಲ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ್ದು ಸೂಟ್ ಆಗುತ್ತೆ, ನೀವು ಮನೇಲಿ ಯಾವುದು ಮಾಯ್ಶ್ಚರೈಸರ್ ಅಥವಾ ಅಲೋವೆರಾ ಅದನ್ನ ಹಚ್ಕೊಳ್ಳಿ. ಸಿಕ್ಕಾಪಟ್ಟೆ ಫ್ರೆಶ್ ಫೀಲ್ ಆಗ್ತಾ ಇದೆ. ನನಗಂತೂ ಸ್ಕಿನ್ ಅಂತೂ ಬೇಬಿ ಸಾಫ್ಟ್ ಆಗಿದೆ. ನಂಗೆ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ ಆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ ಇಲ್ವಾ ಅಂತ, ಬಟ್ ನನಗೆ ಅಂತೂ ಡೈರೆಕ್ಟಾಗಿ ಮಿರರಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಅನ್ನಿಸ್ತಾ ಇದೆ. ಸ್ಕಿನ್ ಟೆಕ್ಸ್ಚರ್ ಕೂಡ ಇಂಪ್ರೂವ್ ಆಗಿದೆ ಅನಿಸ್ತಾ ಇದೆ. ಅಲೋವೆರಾ ಜೆಲ್ ಹಾಕಿದ್ಮೇಲಂತೂ ತುಂಬಾ ಸಾಫ್ಟ್ ಅನ್ನಿಸ್ತಾ ಇದೆ. ನನಗಂತೂ ಈ ರೆಮಿಡಿ ಸಿಕ್ಕಾಬಟ್ಟೆ ಒನ್ ಆಫ್ ದ ಫೇವ್ರೆಟ್ ಅಂತಲೇ ಹೇಳ್ಬೋದು. ನಾನು ಇದನ್ನ ಮೊನ್ನೆಯಿಂದ ಮಾಡ್ತಿರೋದಲ್ಲ, ತುಂಬ ಟೈಮಿಂದ ಹಚ್ತಾ ಇದ್ದೀನಿ. ಅದರಿಂದ ಮೇ ಬಿ ನನಗೆ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು. ನಾನು ಯಾವುದೋ ಇದು ರ್ಯಾಂಡಮ್ ಸುಮ್ಮನೆ ಯಾವುದೋ ಒಂದು ವಿಡಿಯೋ ಮಾಡಬೇಕು ಅಂತ ಖಂಡಿತವಾಗ್ಲೂ ಮಾಡ್ತಿಲ್ಲ. ನನಗೆ ಇದು ರಿಸಲ್ಟ್ ಸಿಕ್ಕಿರೋದ್ರಿಂದ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ. ಖಂಡಿತವಾಗ್ಲೂ ನೀವು ಮನೇಲಿ ಟ್ರೈ ಮಾಡಿ, ನೀವೇ ಬಂದು ಕಮೆಂಟ್ ಸೆಕ್ಷನಲ್ಲಿ ಹೇಳ್ತೀರಾ. ಸರಿ, ಹಾಗಿದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ, ವಿಡಿಯೋಗೆ ಒಂದು ಲೈಕ್ನ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಮತ್ತೊಂದು ಒಳ್ಳೆ ಕಂಟೆಂಟ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.